ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡ್ರಿ. ನಾ ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಈ ಗುಡಿ ನೋಡಿದ ತಕ್ಷಣ ಇದೇನಿದೆ? ಇದು ಗುಡಿ ನೋಡ್ರಿ, ಇದು ರಾಮದುರ್ಗ ತಾಲೂಕ್ ಬೆಳಗಾವಿ ಜಿಲ್ಲೆಯ ಹೊಸಕೋಟೆ ಎಂಬ ಗ್ರಾಮದಲ್ಲಿ ದೇವಿ ಬಾವಿ ಅನ್ನತಕ್ಕಂಥದ್ದಿದೆ. ಈ ಬಾವಿ ಎಷ್ಟು ನೂರಾರು ವರ್ಷಗಳ ಹಿಂದಿನ ಬಾವಿ. ಈ ಜಕಣ್ಯಾರ ಬಾವಿ ಅಂತ ಹೇಳ್ತೀವಲ್ಲ, ಅಂದ್ರೆ ಜಕಣಾಚಾರ್ಯರ ಕಾಲದೊಳಗ ಕಟ್ಟಿರ್ತಕ್ಕಂಥ ಬಾವಿ. ಇದು ಶ್ರೇಷ್ಠವಾಗಿರ್ತಕ್ಕಂಥ ಬಾವಿ ನೋಡ್ರಿ. ಇದು ಹೊಸಕೋಟೆ ಅವರು ಸುತ್ತಮುತ್ತಲಿನ ಗ್ರಾಮದವರಿಗೆ ಮಾತ್ರ ಗೊತ್ತಾಗುತ್ತೆ. ಇದನ್ನ ನೋಡಿದ್ರೆ ಬೇರೆ ಬೇರೆ ಊರಿನವ್ರಿಗೆ ಗೊತ್ತು ಇಲ್ದವ್ರು ಕೂಡ ಬಂದು ನೋಡಬಹುದು. ಇದೇಂದು ಏನು ವಿಶೇಷ ಅಂತಂದ್ರೆ, ದೇವರ ಬಾವಿ ಅಂತ ಯಾಕಂತಾರೆ ಅಂತ ಕೇಳಿದ್ರೆ, ನೋಡ್ರಿ ಇಲ್ಲಿ ವರ್ಷಕ್ಕೊಮ್ಮೆ ಕೊಡ ಹೇಳುತ್ತ ನೀರೊಳಗೆ. ಎಂತ ಕೊಡ ರೀ ಅಂತ ಕೇಳಬಹುದು. ಈ ಬಾವಿಯೊಳಗ ತಾಮ್ರ ಕೊಡ ಹೇಳ್ತದ. ನೋಡ್ರಿ ಇಲ್ಲಿ ನಿಂತಿದ್ದಾರೆ ನೋಡ್ರಿ ನಮ್ಮ ಅಪ್ಪ. ನೋಡ್ರಿ ಅಂದ್ರೆ ಈ ದೇಹವನ್ನ ಎತ್ತಿರತಕ್ಕಂತ ಅಪ್ಪ ನಮ್ಮಪ್ಪ. ಇದು ನಮ್ಮೂರ ಬಾವಿಯ ಸುತ್ತಮುತ್ತಲಿನ ಜಾಗ, ಸೈಟ್ ಅಂತ ಹೇಳ್ಬಹುದು. ನಿಮಗೆ ಹೇಳುವ ಭಾಷೆಯಲ್ಲಿ, ನಿಮ್ಗೆ ತಿಳಿಯುವಂಥ ಭಾಷೆಯಲ್ಲಿ ಅಂದ್ರೆ ಸೈಟ್. ಇದು ಗದ್ದಿಗೆ ನೋಡ್ರಿ. ಹುಂಚಿಗಿಡ ಅದ ಬಾವಿ ಮಗ್ಲ ದೊಡ್ಡದಾಗಿರ್ತಕ್ಕಂಥ ಹುಂಚಿಗಿಡ ಅದ. ಆ ಹುಂಚಿಗಿಡದ ಬಡ್ಡ್ಯಾಗ ಒಂದು ಗದ್ದಿಗೆ ಅದ. ಆ ಗದ್ದಿಗೆ ಯಾರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಏನೋ ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಅದು ಸಿದ್ಧಿ ಆಗುತ್ತೆ, ಲಭಿಸ್ತದ ಅಂತ ಜನರ ನಂಬಿಕೆ ಇದೆ. ಅಷ್ಟೇ ಸತ್ಯನೂ ಕೂಡ, ನನಗೂ ಕೂಡ ಆಗಿದೆ ಸತ್ಯ ಅನುಭವ. ಇಲ್ಲಿ ನೋಡ್ರಿ ಎಷ್ಟು ವಿಶಾಲವಾಗಿತ್ತು ನೋಡ್ರಿ ಬಾವಿ. ಎಷ್ಟು ವಿಶಾಲವಾಗಿ 1 ಎಕರೆ ಜಾಗ ಇದೆ. ಇದು 1 ಎಕರೆ ಜಾಗದಲ್ಲಿ ಬಾವಿ. ಮತ್ತೆ ಬಾವಿ ಸುತ್ತಮುತ್ತ ಎಷ್ಟು ಸ್ಕ್ವೇರ್ ಫೀಟ್ ನನಗೆ ಗೊತ್ತಿಲ್ಲ. ಬೇಕಾದಂಗೆ ಇದ್ರ ಬದ್ರ 2 ಗಾಡಿ ಅಡ್ಡಾಡಬಹುದು, ಅಷ್ಟೊಂದು ಜಾಗ ಇದೆ. ಬಾವಿ ಸುತ್ತಲೂ 1 ಅಥವಾ 2 ಗಾಡಿ ಅಡ್ಡಾಡಬಹುದು. ಇದು ನೋಡ್ರಿ ಬಾವಿ ಮಗ್ಲು. ನೋಡ್ರಿ ಬಾವಿ ಮಗ್ಲ ನೋಡಿ ಕಟ್ಟಡ ಕಟ್ಟಿದ್ದಾರೆ, ಅಂದ್ರೆ ಕಾಂಪೌಂಡ್ ಕಟ್ಟಿದ್ದಾರೆ ಸುತ್ತಲ. ಮೊದಲು ಇದ್ದಿದ್ದಿಲ್ಲರಿ ನಾವು ಚಿಕ್ಕವರಿದ್ದಾಗ. ಇವಾಗ ಸುತ್ತಲೂ ಒಂಥರ ಕಾಂಪೌಂಡ್ ತರ ಕಟ್ಟಿದ್ದಾರೆ ಬಾವಿಗೆ. ಅಂದ್ರೆ ಯಾರಾದ್ರೂ ಸಣ್ಣ ಮಕ್ಳು ಅಂದ್ರೆ ವರ್ಷಕ್ಕೊಮ್ಮೆ ಕೊಡ ಹೇಳತ್ತಲ್ವಾ, ಕೊಡಕ್ಕೆ ಜಾತ್ರೆ ಮಾಡ್ತಾರೆ. ಅಮ್ಮನ ಜಾತ್ರೆ. ಅಮ್ಮ ಅಂದ್ರೆ ಜಕಣೆ ಅಮ್ಮ ಅಂತ ಅಂತಿದ್ದಾರೆ ನಮ್ಮ ಕಡೆ. ಜಕಣ್ಯಾರ ಕೊಡ ಜಾತ್ರೆ ಮಾಡ್ತಾರೆ. ಅಂದ್ರೆ ಕೊಡ ಎತ್ತಿವ್ ಅಂತಂದ್ರೆ ತೇಲ್ತದ ನೋಡ್ರಿ ಕೊಡ. ವಿಶೇಷ ಅಲ್ವಾ? ಒಂದು ನಮ್ಮ ಕೊಡದಲ್ಲಿ, ನಮ್ಮ ಹಂಡೆದೊಳಗ ಒಂದು ಸಣ್ಣ ಬಟ್ಲನೋ ಪ್ಲೇಟನೋ ಒಗದ್ರೆ ಏನ್ ಮಾಡತ್ತದು? ಮುಳುಗ್ತದ. ತುಂಬಿದ ಕೊಡ ಹೇಳ್ತದಂದ್ರೆ ಒಂದು ಆಶ್ಚರ್ಯ ಅಲ್ವೇನ್ರಿ? ಇದು ತುಂಬಾ ಆಶ್ಚರ್ಯ. ನನಗಂತೂ ಫುಲ್ ಆಶ್ಚರ್ಯ. ಇದೊಂದು ಪವಾಡ ಅಂತಾನೆ ಹೇಳ್ಬೋದು ನಮ್ಮೂರೊಳಗ, ಅಂದ್ರೆ ನಮ್ಮ ಹುಟ್ಟಿದ ಊರೊಳಗ. ನೋಡ್ರಿ, ಇದು ಯಾರಿಗೆಲ್ಲ ಬಾವಿ ಇಷ್ಟನೋ, ಯಾರು ಈ ಊರು ಗೊತ್ತು, ಈ ಊರಾಗ ಇದೀರೋ ಅವರೆಲ್ಲರೂ ಕೂಡ ಶೇರ್, ಲೈಕ್, ಕಮೆಂಟ್ ಮಾಡ್ರಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾಕೆ ಅಂದ್ರೆ ಇದು ನೋಡ್ರಿ, ಇದು ನಾನು ಇದು ಹೊರಗೆ ಬಂದಿದ್ದೀನಿ ನೋಡ್ರಿ. ಅಂದ್ರೆ ಗುಡಿ ಒಳಗಡೆ, ಹೊರಗಡೆ ನೋಡ್ರಿ. ಇದು ಸುತ್ತಮುತ್ತಲಿನ ವಾತಾವರಣ. ಇದು ಬಸ್ ಸ್ಟ್ಯಾಂಡ್ ನೋಡ್ರಿ. ನಮ್ಮೂರು ಹೊಸಕೋಟೆ ಬಸ್ ಸ್ಟ್ಯಾಂಡ್. ಇದು ಸಂಗೊಳ್ಳಿ ರಾಯಣ್ಣನ ಸರ್ಕಲ್. ಅಂದ್ರೆ ಬಸ್ ಸ್ಟ್ಯಾಂಡ್ ಬಾಜುನೇ ಬಾವಿ ಇದೆ. ಎಷ್ಟ ಆಶ್ಚರ್ಯ ಅಲ್ವಾ, ವಿಚಿತ್ರ ಅಲ್ವಾ ಕೊಡ ಹೇಳೋದಂದ್ರೆ. ಯಾರಾದ್ರೂ ನೋಡೋರಿದ್ರೆ ಬರ್ಬೋದು. ರಾಮದುರ್ಗ ತಾಲೂಕ್ ಅಲ್ಲಿ, ರಾಮದುರ್ಗ ತಾಲೂಕ್ ಬೆಳಗಾವಿ ಜಿಲ್ಲೆ, ಹೊಸಕೋಟೆ ಕಿಲ್ಲಾ, ಹೊಸಕೋಟೆ, ದಾದನಟ್ಟಿ, ಮಲ್ಲಾಪುರ ಅಂತ ಬರುತ್ತಲ್ವಾ, ಲೋಕಾಪುರ ಹತ್ರ. ನೋಡ್ರಿ, ನಾವೇ ನಮ್ಮೂರಿಗೆ ಹೋಗಿದ್ದೆ. ಹೊಳ್ಳಿ ಬಾವಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೊಳ್ಳಿ ನಮ್ಮೂರಿಗೆ ಹೊಂಟಿದ್ದೀನಿ. ಬಸ್ಸಲ್ಲಿದ್ದೀನಿ ನೋಡ್ರಿ. ಬಸ್ ಇವಾಗ ಬಿಟ್ಟು. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಭೇಟಿಯಾಗೋಣ. ಶುಭೋದಯ.